SIRನಲ್ಲಿ ಕಂಡುಬರ್ತಿರುವಂತಹ ಮತ್ತೊಂದು ಸಮಸ್ಯೆ ಏನು ಅಂತಂದರೆ, ಈಗ ಬಾಡಿಗೆ ಮನೆಯಲ್ಲಿರುವಂಥವ್ರು ಅಥವಾ ಬೇರೆ ಬೇರೆ ಕಾರಣಕ್ಕೆ ಮನೆ ಶಿಫ್ಟ್ ಆಗಿರುವಂಥವ್ರಿಗೆ ಏನು ಪರಿಹಾರ? ಯಾಕೆಂದರೆ ಅವರು ಒಂದು ಕಡೆ ಅಲ್ಲಿ ಎಲ್ಲಿ ಹಳೆ ಮನೆ ಅವ್ರು ಎಲ್ಲಿ ಇರ್ತಾರೆ ಅಲ್ಲಿಗೆ ಹೋದರೆ ಅಲ್ಲಿ ಶಿಫ್ಟಿಂಗ್ ಅಂತ ಬರೆದ್ಬಿಟ್ಟಿರ್ತಾರೆ. ಇಲ್ಲಿ ಇನ್ನೂ ಕೂಡ SIR ಫಾರಮ್ ಬಂದಿರಲ್ಲ ಈ ಹೊಸ ಇರೋ ಅಡ್ರೆಸ್ನಲ್ಲಿ. ಅವರು ಸಮಸ್ಯೆಯನ್ನು ಎದುರಿಸಿದ್ದಾರೆ. ಈ ಸಮಸ್ಯೆಗೆ ಏನು ಪರಿಹಾರ? ಇಲ್ಲ, ಅದು ಶಿಫ್ಟಿಂಗ್ದು ಭಾಳ ಪ್ರಾಬ್ಲಮ್ ಇದೆ. ಯಾಕಪ್ಪ ಅಂದರೆ ಈಗ ಅವರು ಯಾವುದೋ ಒಂದು ಊರಲ್ಲಿ ಇರ್ತಾರೆ, ಅಲ್ಲಿ ಅವರು ಮನೆ ಖಾಲಿ ಮಾಡಿ ಹೋಗಿರ್ತಾರೆ. ಸೊ ಅಲ್ಲಿಗೆ ಕನ್ಸರ್ನ್ಡ್ BLO ಹೆಸರಲ್ಲಿ ಅವರು ಇರುತ್ತೆ. ಅವ್ರು ಹೋಗಿ ಮನೆಗೆ ಭೇಟಿ ಮಾಡಿದಾಗ ಬೇರೆಯವ್ರು ಇರ್ತಾರೆ ಆ ಮನೇಲಿ. ಅವ್ರು ಹೇಳ್ತಾರೆ ಇಲ್ಲ ಈ ಮನೇಲಿ ಯಾರು ಅಂಥವ್ರು ಇಲ್ಲ ಅಂತ ಹೇಳ್ತಾರೆ. ಸೊ ಇವ್ರು ಏನಪ್ಪ ಅಂದರೆ ಅದು ಶಿಫ್ಟಿಂಗ್ ಅಂತ ಆಗಿದ್ದರೆ ಶಿಫ್ಟ್ ಆಗಿದ್ದಾರೆ ಅಂತ ಹೇಳಿ ಅವರೊಂದು ಬರ್ಕೊತಾ ಇದ್ದಾರೆ. ಬಟ್ ಸಮಸ್ಯೆ ಏನು ಗೊತ್ತಾ, ಅಲ್ಲಿ ಶಿಫ್ಟ್ ಆಗಿದೆ ಅಂತ ಬರೆದ್ಬಿಡ್ತಾರೆ. ಸರಿ, ಈಗ ಫಾರ್ ಎಕ್ಸಾಂಪಲ್ ಸೋ ಅಡ್ರೆಸ್ಸಲ್ಲಿ ಯಾರೋ ಒಬ್ರು ಇದ್ರು, ರಮೇಶ್ ಅನ್ನೋರು ಇದ್ರು. ರಮೇಶ್ ಅನ್ನೋರು ಆಮೇಲೆ ಬೇರೆ ಇನ್ನೊಂದು ಯಾವುದೋ ಅಡ್ರೆಸ್ಗೆ ಹೋಗಿದ್ದಾರೆ. ಈ ಅಡ್ರೆಸ್ಸಲ್ಲಿ ಯಾಕೆಂದರೆ 2002ನಲ್ಲಿ ಅವ್ರು ಇಲ್ಲಿ ಇರಲಿಲ್ಲ, ಹಂಗಾಗಿ SMR ಫಾರ್ಮ್ ಅವ್ರಿಗೆ ಇಮ್ಯುರೇಷನ್ ಫಾರ್ಮ್ ಅಲ್ಲಿಗೆ ಬಂದಿರಲ್ಲ. ಸೊ ಆ ಫಾರ್ಮ್ ಅಲ್ಲೇ ಹೋಗಿರಬೇಕು, ಇಲ್ಲಿಗೆ ಬಂದಿರಲ್ಲ, ಅಲ್ಲಿ ಇಲ್ಲ. ಏನು ಮಾಡಬೇಕು? ಅದು ಪ್ರಾಬ್ಲಮ್. ಅದು ಭಾಳಷ್ಟು ಇದುವರೆಗೂ ಇದ್ರ ಬಗ್ಗೆ ಚುನಾವಣಾ ಆಯೋಗ ಸ್ಪಷ್ಟೀಕರಣ ಕೊಟ್ಟಿಲ್ಲ ಏನು ಮಾಡಬೇಕು ಅಂತ. ಅದಕ್ಕೆ ಹಲವಾರು ಪ್ರಶ್ನೆಗಳನ್ನ ನಾವು ಕೇಳಿದ್ವಿ, ಎಲ್ಲರೂ ಕೇಳಿದ್ದಾರೆ. ಸೊ ಶಿಫ್ಟಿಂಗ್ ಆದಾಗ ಏನು ಮಾಡಬೇಕು ಅಂತ ಮತ್ತೆ ಕೂಡ ಚುನಾವಣಾ ಆಯೋಗಕ್ಕೆ ನಾಳೆ ಕೂಡ ಭೇಟಿ ಮಾಡಿ ಈ ಒಂದು ಪ್ರಶ್ನೆಗೆ ನಮಗೊಂದು ಕ್ಲಾರಿಟಿ ಕೊಡಿ. ಶಿಫ್ಟಿಂಗ್ ಆಗಿರೋರನ್ನ ಏನು ಮಾಡಬೇಕು? ಈಗ ಉದಾಹರಣೆ, ತಾವು ಮಂಡ್ಯದಲ್ಲಿ ಇರ್ತೀರಾ, ಬೆಂಗಳೂರಿಗೆ ಬಂದು ಇರ್ತೀರಾ ಅಂತ ಅಂದ್ಕೊಳ್ಳಿ. ಮಂಡ್ಯದಲ್ಲಿ BLO ಅಲ್ಲಿ ಹೆಸರು ಇರುತ್ತೆ. ನೀವು ಅಲ್ಲೋಗಿ ಕೇಳಿದಾಗ ಅಲ್ಲಿ ನೋಡಿದ್ರೆ ಅವ್ರು ಶಿಫ್ಟಿಂಗ್ ಅಂತ ಬರೀತಾರೆ. ಬಟ್ ಅದನ್ನು ನೀವು ಬೆಂಗಳೂರಲ್ಲಿ ಇರ್ತೀರಾ ಅಂದರೆ ನಾನು ಬೆಂಗಳೂರಿಂದ ಹೋಗಿ ಮಂಡ್ಯಕ್ಕೆ ಕೊಡಬೇಕಾ, ಅಥವಾ ಅವರೇ ಅದನ್ನು ಶಿಫ್ಟ್ ಮಾಡಿಬಿಟ್ಟು ಬೆಂಗಳೂರಲ್ಲಿರುವಂಥ ಒಂದು ಜಾಗದಕ್ಕೆ ಶಿಫ್ಟ್ ಮಾಡಿ ಇಲ್ಲಿರೋ BLOಗಳು ಅದನ್ನು ತುಂಬಬೇಕಾ? ಅದಕ್ಕೆ ಇದುವರೆಗೂ ಖಂಡಿತವಾಗ್ಲೂ ಒಂದು ಕರೆಕ್ಟಾಗಿರೋವಂಥ ನಿರ್ದೇಶನ ಸಿಕ್ಕಿಲ್ಲ. ಆ್ಯಸ್ ಆಫ್ ನಾವು ಏನು ಶಿಫ್ಟಿಂಗ್ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಕೇಂದ್ರ ಚುನಾವಣಾ ಆಯೋಗದ ಅಧಿಕಾರಿಗಳು ಹೇಳ್ತಾರೆ ಇಲ್ಲ ಅದು ಶಿಫ್ಟಿಂಗ್ ಅಂತ ನೀವು ಬರಿಬೇಡಿ, ಅದನ್ನು ಅವ್ರು ಬರೆದ್ರೆ ನೀವು ಟ್ರ್ಯಾಕ್ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡಿ ಅಂತಾರೆ. ಬಟ್ ಇನ್ನೊಂದು ಕಡೆ ಹೇಳ್ತಾರೆ ಮಾಡ್ಕೊಡೋದು BLOಗಳ ಜವಾಬ್ದಾರಿ ತಾನೆ. ಹೌದು, ಖಂಡಿತವಾಗ್ಲು ಯಾವುದೇ ಕೆಲಸ ಇದ್ರೂ ಕೂಡ ಇದರಲ್ಲಿ ಏನೇ ಕೆಲಸ ಇದ್ರೂ BLOದೇ ಜವಾಬ್ದಾರಿ. ಯಾಕಂದರೆ ಎಲ್ಲ ಡೇಟಾಗಳು ಪ್ರತಿಯೊಂದು ಇರೋದು BLOಗಳ ಕೈಲಿ. ಸೊ ಯಾರಿಗೂ ಸಾರ್ವಜನಿಕರಿಗೆ ಅದನ್ನು ಆಕ್ಸೆಸ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ಅವ್ರ ಕೆಲಸ ಆಗುತ್ತೆ. ಸೊ ಭಾಳಷ್ಟು ಜನಗಳಲ್ಲೂ ಪ್ರಶ್ನೆ ಮಾಡಬೇಕು. ಒಂದು BLOಗಳಿಗೆ 800ರಿಂದ 1200 ಜನ ವೋಟರ್ಸ್ ಇರ್ತಾರೆ ಅಷ್ಟೇ. ಸೊ ಹಾಗಾಗಿ ಅದರಲ್ಲಿರುವಂಥ ಪ್ರತಿಯೊಂದು ವೋಟರ್ಸ್ನ ಸೇರಿಸುವಂಥದ್ದು, ಅಥವಾ ಆ ವೋಟ್ರು ಇರಲಿಲ್ಲ ಅಂದರೆ ಬೇರೆ ಕಡೆ ಎಲ್ಲಿದ್ದಾರೆ ನೋಡಿಕೊಂಡು ಅವ್ರಿಗೆ ಅದನ್ನು ಟ್ರ್ಯಾಕ್ ಮಾಡಿಬಿಟ್ಟು ಅವರೊಂದು ಸಿಸ್ಟಮ್ ಕ್ರಿಯೇಟ್ ಮಾಡಬೇಕು. ಈಗ ನಾನು ಈ ಊರಲ್ಲಿಲ್ಲ ಬೇರೆ ಊರಲ್ಲಿ ಇದ್ದೀನಿ ಅಂದರೆ ಒಂದು ಆ್ಯಕ್ಚುಲಿ ಆ್ಯಪಲ್ ಸಿಸ್ಟಮ್ ಇದೆ. ಇಲ್ಲಿಲ್ಲ ಅಂದರೆ ಬೇರೆ ಕಡೆ ಇದ್ದಾರೆ ಅಂದರೆ ಕಂಪ್ಲೀಟ್ ಕರ್ನಾಟಕದ ಪೂರ್ತಿ ಒಂದು ಡೇಟಾದಲ್ಲಿ ಅವ್ರು ನೋಡಿ ಅಂಥ ಕಡೆ ಇದ್ದಾರೆ ಅಂತಂದರೆ ಅವ್ರನ್ನ ಹೆಂಗೆ ಮಾಹಿತಿ ತಕ್ಕೊಡ್ತಾರೆ. ಹಾಗೆ ಶಿಫ್ಟಿಂಗ್ ಕೂಡ ಏನಾದರೂ ಒಂದು ಇದ್ರ ಬಗ್ಗೆ ಪರಿಹಾರ ಕಂಡು ಕೊಡಬೇಕು. ಇಲ್ಲಾಂದರೆ ಇದರಿಂದ ಭಾಳಷ್ಟು ಜನ ವೋಟರ್ಸ್ ಹೆಸರುಗಳು ಡಿಲೀಟ್ ಆಗೋ ಸಾಧ್ಯತೆ ಇರುತ್ತೆ. ಈಗ ಆಲ್ರೆಡಿ ನಾವು ಏನು ಫಾರಮ್ ನೋಡ್ತಾ ಇದ್ದೀವಿ, ಈ ಕೊಟ್ಟಿರೋವಂಥ ಇದರಲ್ಲಿ ಒಂದು 2.25 ಕೋಟಿ ಫಾರಮ್ ಡಿಜಿಟೈಸೇಷನ್ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ 14.5 ಲಕ್ಷ ಜನದ್ದು ವೋಟರು ಶಿಫ್ಟಿಂಗು, ಡೆತ್ತು, ಡೂಪ್ಲಿಕೇಟು ಅಂತ ಆಗಿದೆ. ಸೊ ಈಗಾಗಿ ನೋಡ್ತಾ ಹೋದಾಗ ಇದು 7ರಿಂದ 8% ಈಗಲೇ ಆಗಿದೆ. ಮುಂದಿನ ದಿನಗಳು ಇದು ಜಾಸ್ತಿ ಆಗ್ಬೋದು. ಹಾಗಾಗಿ ಅದ್ರ ಬಗ್ಗೆ ಈಗ ತೀರ್ಕೊಂಡು ಹೋಗಿರೋರ್ಗೆ ಏನು ಮಾಡ್ಲಿಕ್ಕೆ ಬರಲ್ಲ. ಡೂಪ್ಲಿಕೇಟ್ ನೇಮ್ ಇದ್ರೆ ಒಂದು ಕಡೆ ಇರಬೇಕು, ಅದು ಓಕೆ. ಬಟ್ ನನ್ನ ಪ್ರಶ್ನೆ ಶಿಫ್ಟಿಂಗಿಗೆ ಅವ್ರಿನ್ನ ಮಾರ್ಗದರ್ಶನ ಕೊಡಬೇಕು. ಮುಂದಿನ ದಿನಗಳಲ್ಲಿ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.